ನಮಸ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ತೆಂಗಿನ ಸಸಿ ನಾಯವ ಇವನ್ ನಾಳೆ ನೆಟ್ಟು ನಾವು ಹಾಕಿದ್ದು ಗೆಪ್ಪೆ ಹಾಕಿದ್ವಿ. ಇವಾಗ 1 ವರ್ಷ ಆಯ್ತು ಆಲ್ರೆಡಿ. ಗೊಬ್ಬರ ಹಾಕ್ಬೇಕು ಇವಾಗ. ಇದಕ್ಕೆ ಅಲ್ಲಿ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದ್ದಾರೆ. ಸ್ವಲ್ಪ ಗೊಬ್ಬರ ಕೊಟ್ಟರೆ ಕೆಡ್ಡೆ ಸ್ವಲ್ಪ ದಪ್ಪ ಆಗಿ ಬಲಿಯುತ್ತೆ. ನೋಡಿ, ಈ ಥರ ನಿಮಗೆ ತೋಟದ ಮಧ್ಯಕ್ಕೆ ಸೀಮೆ ಕಡ್ಡಿ ಹಾಕೋಕ್ಕಾಗಿಲ್ಲ ಅಂದರೆ ನೇಪರ್ ಕಡ್ಡಿನ ಬದಿಗೆ ಹಾಕಿಡ್ರಿ, ತೋಟಕ್ಕೆ ಕೂಗ್ಬಿಡ್ರಿ, ಸರಿನಾ? ಬಾಳೆನೂ ಅಷ್ಟೇ ಬದಿಗೆ ಹಾಕಿರೋದು, ಮತ್ತು ನೇಪರ್ ಕಡ್ಡಿನೂ ಅಷ್ಟೇ ಬದಿಗೆ ಹಾಕಿರೋದು. ನೋಡ್ತಾ ಇರ್ಬೋದು ಉದ್ಮಿ ನೀವು. ಹೆಚ್ಚು ಕಡಿಮೆ 2 ವರ್ಷ ಆಯ್ತು ನೆಟ್ಟಿದ್ನ. ಈಗ ನೋಡಿಲ್ಲ, ಗೊಬ್ಬರ ಹಾಕಿಲ್ಲ, ಗೆಡ್ಡೆ ಕುಕ್ಕಿಲ್ಲ, ಏನೂ ಮಾಡಿಲ್ಲ. ಆದ್ರಿಂದ ಹಿಂಗಿದ್ದಾವೆ. ಸುಮ್ಮನೆ ನಾನು ನೆಡ್ತೀನಿ ಅಂತ ನೆಡೋದಲ್ಲ, ಮಾಡಬೇಕು ಅಂತ. ಈಗೆಲ್ಲ ಕೆಲವರು ಹೆಂಗಾಗಿದ್ದಾರೆ ಅಂದ್ರೆ, ಬೇರೆ ಯಾರೋ ಹಾಕ್ತಾರೆ ನಾವು ಹಾಕ್ಬಿಡೋಣ ಅಂತ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಮಾಡಕ್ಕೆ ಅನ್ಕೂತ್ಕೋತಾರೆ. ನೋಡಿ, ಇದು ರೋಗ ಬಂದಿತ್ತಿದ್ದು ಪೂರ್ತಿ ರಸ ಹೊಡಿತಾ ಇತ್ತಿದ್ದು. ಪೂರ್ತಿ ಸುಟ್ಟಿರೋದು ಬೆಂಕಿ ಹಾಕಿ. ಹಂಗೂ ಮೇಲ್ ಸ್ವಲ್ಪ ಇದೆ, ಇಲ್ಲೆಲ್ಲ ಕೆಳಗಡೆ ಮಾತ್ರ ಸುಟ್ಟಿದ್ದೀವಿ. ಎಷ್ಟು ಹಿಡ್ಗುತ್ತೆ ಅಷ್ಟು ಸುಟ್ಟಿದ್ದೀವಿ ಇಲ್ಲಿ ತನಕ. ಅಲ್ಲಿ ಮೇಲ್ಗಡೆ ಸ್ವಲ್ಪ ಇದೆ. ಇವಕ್ಕೂ ಔಷಧಿಗಳು ಬರುತ್ತೆ. ಗೆಡ್ಡೆಗೆ ಯಾವುದೋ ಔಷಧಿ ಹಾಕ್ತಾರೆ 1 ವರ್ಷದ ತನಕ. 1 ವರ್ಷ ಆದಮೇಲೆ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೇನು ರಸ ಹೊಡಿಯಲ್ಲ, ರೋಗ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಬಂದು ಸಿದ್ದು ಅಳಸು ಅಂತ ಸ್ನೇಹಿತರೆ. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋವಂಥ ಹೆಸರು ಇದು, ಸಿದ್ದು ಅಳಸು ಅಂತ. ಆ ಹಳಸಿನ ಗಿಡ ತಂದು ಹಾಕಿರುವಂಥದ್ದು. ಜಾಸ್ತಿ ದೊಡ್ಡದಾಗಿ ಏನು ಬೆಳೆಯಲ್ಲ ಇದು, ಚಿಕ್ಕದ್ರಲ್ಲೇ ತುಂಬ ಹಣ್ಣು ಬಿಡೋ ಅಂಥದ್ದು. ಆ ಥರ ಬಿಡುತ್ತೇವಲ್ಲ ಸಿದ್ದು ಅಳಸು. ಮತ್ತು ಕಸಿ ಮಾಡಿರುವಂಥ ಗಿಡಗಳದ್ದು ಮಾವಿನ ಗಿಡ ಆಗಿರ್ಬೋದು, ಎಲ್ಲ ಅಷ್ಟೇ ಚಿಕ್ಕದ್ರನೇ ಜಾಸ್ತಿ ಹಣ್ಣು ಬಿಡುವಂಥದ್ದು. ಇದು ನೋಡಿ, ಎಳ್ನೀರಿನ ಗಿಡ ಇದು. ತೆಂಗಿನ ಸಸಿ ಕಾಯಿನೂ ಬಿಡುತ್ತೆ, ಬಟ್ ಕಾಯಿ ಸಣ್ಣ ಸಣ್ಣ ಆಗಿಬಿಡುತ್ತೆ. ಅದು ಕಾಯಿ ಬರೋ ಅಷ್ಟರಲ್ಲಿ. ಎಳ್ನೀರು ಅದಕ್ಕೆ ಅಂದರೆ ಸಪ್ರೇಟ್ ಗಿಡಗಳಿದ್ದಾವೆ. ಎಳ್ನೀರು ಕುಯ್ಕೊಂಡು ತೊಗೊಂಡೋಗೋದು. ಇದು ಆ ಥರ ಗಿಡವನ್ನು ಹಾಕಿರುವಂಥದ್ದಿಲ್ಲಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಿಡಿಯೋಗಳಿಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಚಾನಲ್ನ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ತೆ.